ಕಳೆದ ವರ್ಷ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಕೊಲೆ ಪ್ರಕರಣ ಚಿತ್ರದುರ್ಗ ಮೂಲದ 35 ವರ್ಷದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 1 ಆಗಿ ದರ್ಶನ್, ಅಕ್ಯೂಸ್ಡ್ ನಂಬರ್ 2 ಆಗಿ ಪವಿತ್ರ ಗೌಡ ಇದ್ದಾರೆ. ಇದೀಗ ಈ ಇಬ್ಬರು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾದರು. ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ವಿಚಾರಣೆಗೆ ಬರುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಜೂನ್ 10ನೇ ತಾರೀಕಿಗೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಡಲಾಗಿದೆ. ಎಲ್ಲ 17 ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅನಾಮಧೇಯ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತ, ಕೊಲೆ ಆಗಿದೆ ಅಂತ. ಅದಾದ ನಂತರ ಯಾವೆಲ್ಲ ಬೆಳವಣಿಗೆಗಳಾಯಿತು ಈ ಪ್ರಕರಣದಲ್ಲಿ ಅನ್ನೋದನ್ನು ನಾವು ಗಮನಿಸಿದ್ವಿ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿತ್ತು. ಅವರಿಗೆ ಇದೀಗ ಜಾಮೀನು ಸಿಕ್ಕಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದರು. ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈ ಹಿಂದೆ ಪೊಲೀಸರು ಅನುಮತಿಯನ್ನು ಪಡೆದುಕೊಂಡಿದ್ರು, ನಾವು ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ. ಇದೀಗ ಎಲ್ಲ ಪ್ರಕರಣದ 17 ಆರೋಪಿಗಳ ವಿರುದ್ಧ ಹೆಚ್ಚುವರಿ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೋಷಾರೋಪ ದಾಖಲಿಸುವ ಹಿನ್ನೆಲೆಯಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿತ್ತು. A3 ಆಗಿರುವಂತಹ ಪವನ್ ಅನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಹಾಜರಾಗಿದ್ರು ಎನ್ನುವಂತ ಮಾಹಿತಿ ಇದೆ. ಕಪ್ಪು ಟಿ ಶರ್ಟ್ ನಲ್ಲಿ ದರ್ಶನ್ ಬಂದಿದ್ರು, ಬಿಳಿ ಸಾರಿಯಲ್ಲಿ ಪವಿತ್ರ ಗೌಡ ಬಂದಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಧನ್ವೀರ್ ಅವರ ಸ್ನೇಹಿತ, ಅವರು ಕೂಡ ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಶೂರಿಟಿ ಇದ್ದಾರೆ. ಈ ಪ್ರಕರಣದಲ್ಲಿ ಶೂರಿಟಿ ಇರೋದವರು ಧನ್ವೀರ್ ಕೂಡ ದರ್ಶನ್ ಜೊತೆಗೆ ಬಂದಿದ್ರು. ಇವರೆಲ್ಲರೂ ಕೂಡ ಈ ಕೊಲೆ ಪ್ರಕರಣದ ಆರೋಪಿಗಳು. ಈಗ 10ನೇ ತಾರೀಕಿಗೇನೋ ವಿಚಾರಣೆಯನ್ನು ಮಾಡ್ತಾರಂತೆ. ದರ್ಶನ್ ಅವರು ಒಳಗೆ ಬಾರದೆ ಹೊರಗೆ ನಿಂತಿದ್ರಂತೆ, ಆಮೇಲೆ ಒಳಗಡೆ ಬಂದಿದ್ದಾರೆ ಎನ್ನುವಂಥ ಸುದ್ದಿ. ನ್ಯಾಯಾಧೀಶರು ಆರೋಪಿತೆ ಪಕ್ಕ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟರಂತೆ. ಹೀಗಾಗಿ ಪವಿತ್ರ ಗೌಡ ಅವರ ಪಕ್ಕಕ್ಕೆ ಹೋಗಿ ದರ್ಶನ್ ಅವರು ನಿಂತಿದ್ದಾರೆ. 11 ಗಂಟೆ ಸುಮಾರಿಗೆ ಇವೆಲ್ಲ ಬೆಳವಣಿಗೆಗಳಾಯಿತು ಕೋರ್ಟಲ್ಲಿ. ಕೋರ್ಟ್ ಸಿಬ್ಬಂದಿ ಕೇಸ್ ನಂಬರ್ ಜೋರಾಗಿ ಹೇಳಿದ್ರು. ಆರೋಪಿಗಳು ಹಾಜರಾತಿಯನ್ನು ಖಚಿತಪಡಿಸಿಕೊಂಡ್ರು. A1 ನಿಂದ A17 ತನಕ ಆರೋಪಿಗಳ ಹೆಸರುಗಳನ್ನು ಕೂಗಲಾಯಿತು. IPC ಸೆಕ್ಷನ್ 302 ಕೊಲೆ ಪ್ರಕರಣ ಇವರ ಮೇಲೆ ಇದೆ. 364 ಕಿಡ್ನಾಪ್ ಇದೆ. 201 ಸಾಕ್ಷಿನಾಶದ ಆರೋಪ ಕೂಡ ಇವರ ಮೇಲೆ ಇರೋದು. ಇದನ್ನು ನೀವು ಒಪ್ಕೊಳ್ತೀರಾ ಅಂತ ನ್ಯಾಯಾಧೀಶರನ್ನು ಕೇಳಿದ್ರಂತೆ. ಇಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು, ವಿಚಾರಣೆ ನಡೀಲಿ ಅಂತ ನಿವೇದನೆಯನ್ನು ಮಾಡಿದ್ರಂತೆ. ಇವೆಲ್ಲವಾದ ನಂತರ ಜುಲೈ 10ನೇ ತಾರೀಕಿಗೆ ಬರೋದಕ್ಕೇನೋ ವಿಚಾರಣೆಯನ್ನು ಮುಂದೂಡಲಾಗಿದೆ. ಅದಾದ ನಂತರ ವಿಚಾರಣೆ ಹೊರಗೆ ಬಂದು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೈ ಹಿಡಿದುಕೊಂಡು ಹೊರಗೆ ಹೋಗಿದ್ದಾರೆ ಅಂತ. ಅದಾದ ನಂತರ ಏನೂ ಮಾತನಾಡಲಿಲ್ಲ. ಆಮೇಲೆ ಪವಿತ್ರ ಗೌಡ ಅವರೇ ದುಂಬಾಲವಿದ್ದು ದರ್ಶನ್ ಅವರನ್ನು ಮಾತನಾಡಿಸಿದ್ರಂತೆ. ಕೈ ಹಿಡಿದು ಫೋನ್ ನಂಬರ್ ನೀಡುವಂತೆ ಒತ್ತಾಯ ಮಾಡಿದ್ರು. ಕೊನೆಗೆ ದರ್ಶನ್ ಅವರು ತನ್ನ ಫೋನ್ ನಂಬರನ್ನು ಡೈಲ್ ಮಾಡಿ ಕೊಟ್ಟರು ಅನ್ನೋದು ಇವತ್ತು ಕೋರ್ಟ್ ಹಾಲ್ನಲ್ಲಿ ಆಗಿರುವಂಥ ಎಲ್ಲ ಬೆಳವಣಿಗೆಗಳಿದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅಂದರೆ, ಪಟ್ಟಣಗೆರೆ ಶೆಡ್ನಲ್ಲಿ ಕರ್ಕೊಂಡ್ಬಂದು ಅವರನ್ನು ಹೊಡೆದಿದ್ದು, ಸಾಯಿಸಿದ್ದು, ಅದಾದ ನಂತರ ಸಾಕ್ಷಿ ನಾಶ ಮಾಡಿದ್ದು, ಸುಮನಹಳ್ಳಿಯ ಮೋರೆಗೆ ಹೋಗಿದ್ದು ಎಲ್ಲ ಬೆಳವಣಿಗೆಗಳು. ಲಿಫ್ಟ್ ನಲ್ಲಿ ನಟ ದರ್ಶನ್ಗೆ ಪವಿತ್ರ ಗೌಡ ದುಂಬಾಲು ಬಿದ್ರಂತೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ದರ್ಶನ್ ಮಾತನಾಡಲಿಲ್ವಂತೆ, ಏನು ಮಾತನಾಡಲಿಲ್ಲ. ಕೈ ಹಿಡಿದು ಫೋನ್ ನಂಬರ್ ಕೊಡುವಂತೆ ಏನೋ ಒತ್ತಾಯ ಮಾಡಿದ್ರಂತೆ ಪವಿತ್ರ ಗೌಡ. ಆಗ ಮೊಬೈಲ್ ನಂಬರ್ ಅನ್ನೇನೋ ಡೈಲ್ ಮಾಡಿಕೊಟ್ಟಿದ್ದಾರೆ. ನ್ಯಾಯಾಧೀಶರೇ ಹೇಳಿದ್ರು, ಆರೋಪಿತರ ಪಕ್ಕ ನೀವು ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ಪವಿತ್ರ ಗೌಡ ಪಕ್ಕ ನಿಂತರಂತೆ. ನಟ ದರ್ಶನ್ಗೆ ಪವಿತ್ರ ಗೌಡ ದುಂಬಾಲು ಬಿದ್ದಿದ್ದಾರೆ. ನಂಬರ್ ಕೊಡಿ ಅಂತ. ಬಿಕಾಸ್ ಹಳೆ ನಂಬರ್ಗಳನ್ನೆಲ್ಲ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವುಗಳನ್ನು ಹೈದರಾಬಾದ್ FSL ಕಳಿಸ್ಕೊಟ್ಟಿದ್ರು, ಬೆಂಗಳೂರಿನ FSL ಕಳಿಸ್ಕೊಟ್ಟಿದ್ರು. ಕಾಲ್ ಹಿಸ್ಟ್ರಿ ತೆಗೆಯುವಂಥ ಪ್ರಯತ್ನ ಆಗಿತ್ತು, ವಾಟ್ಸಪ್ ಚಾಟ್ಗಳನ್ನು ತೆಗೆಯುವಂಥ ಪ್ರಯತ್ನಗಳಾಗಿತ್ತು, ಎಲ್ಲವೂ ಆಗಿತ್ತು. ಬರೋಬ್ಬರಿ 4-5 ತಿಂಗಳ ಕಾಲ ಜೈಲಿನಲ್ಲಿದ್ದಂತಹ ನಟ ದರ್ಶನ್ ಪವಿತ್ರ ಗೌಡ ಜಾಮೀನಿನ ಮುಖಾಂತರ ಹೊರಗೆ ಬಂದಿದ್ದಾರೆ. ಇತ್ತೀಚೆಗಷ್ಟೇ 2-3 ದಿನಗಳ ಹಿಂದೆ ಪವಿತ್ರ ಗೌಡ ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಹೋಗಿದ್ರು. ವಿಶೇಷ ಪೂಜೆಯನ್ನು ಕೂಡ ಅಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರೆ ಪವಿತ್ರ ಗೌಡಗೆ ವಾಟ್ಸಪ್ ಮುಖಾಂತರ ಅಶ್ಲೀಲ ಮೆಸೇಜ್ ಮಾಡಿದ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ರೇಣುಕಾಸ್ವಾಮಿಯನ್ನ
ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಮುಖಾಂತರ ಕಿಡ್ನಾಪ್ ಮಾಡಿಸಿ ಆ ವ್ಯಕ್ತಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಡಿನ ತನಕ ಕರೆದುಕೊಂಡು ಬಂದು ಪಟ್ಟಣಗೆರೆಯ ಶೆಡ್ಗೆ ಬರೋದಕ್ಕಿಂತ ಮೊದಲು ಒಂದು ರೆಸ್ಟೋರೆಂಟ್ ಅಲ್ಲಿ ಇದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ವ್ಯಕ್ತಿಯನ್ನ ಹೊಡೆದು ಮರ್ಮಾಂಗಕ್ಕೆ ಹೊಡೆದು ಎದೆಯನ್ನ ಸೀಳಿ ತಲೆಯನ್ನ ನುಜ್ಜುಗುಜ್ಜಾಗಿ ಮಾಡಿ ಅದಾದ ನಂತರ ಸುಮ್ಮನಹಳ್ಳಿಯ ಮೋರೆಯಲ್ಲಿ ಬಿಸಾಕಿದ್ರು. ಅಲ್ಲಿದ್ದಂತ ಒಬ್ಬ ಸೆಕ್ಯೂರಿಟಿ ತೇಲ್ತಾ ಇರುವಂತಹ ದೇಹವನ್ನ ನೋಡಿ 112ಗೆ ಕರೆ ಮಾಡಿ ಹೀಗೆ ಒಂದು ಅಪರಿಚಿತ ಶವ ಕಾಣಿಸ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಆ ವ್ಯಕ್ತಿ ಕೊಟ್ಟಿದ್ದಂತ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದು ಇಬ್ರು ಹುಡುಗರು ಬರ್ತಾರೆ. ಹಣಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗಲಾಟೆ ಆಗಿತ್ತು, ರೇಣುಕಾಸ್ವಾಮಿ 2 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು, ಹೀಗಾಗಿ ಹೊಡೆದಿದ್ದೇವೆ ಅಂತ. ಅದಾದ ನಂತರ 2 ದಿನಗಳು ಬಿಟ್ಟು ಮತ್ತಿಬ್ರು ವ್ಯಕ್ತಿಗಳು ಬರ್ತಾರೆ. ಯಾವ ಹಣದ ವಿಚಾರ ಇಲ್ಲ, ದರ್ಶನ್ ಅವರ ಕೈವಾಡ ಇದೆ, ಹೀಗಾಗಿನೇ ಈ ಪ್ರಕರಣಕ್ಕೆ ದರ್ಶನ್ ಅವರಿಗೆ ಸಂಬಂಧ ಇದೆ ಅಂತ ಹೇಳಿದಾಗ ಮೈಸೂರಿನ ಒಂದು ಹೋಟೆಲ್ನಲ್ಲಿ ನಟ ದರ್ಶನ್ ಅವರನ್ನ ಬಂಧಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯ ತನಕ ಎಲ್ಲವೂ ಕೂಡ ಬೆಳವಣಿಗೆಗಳಾಗಿ ಈ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಅವರನ್ನು ಇರಿಸಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡಿದ್ದು, ಸಿಗರೇಟ್ ಸೇದಿದ್ದು, ರೌಡಿ ನಾಗನ್ ಜೊತೆ ಮಾತನಾಡಿದ್ದು, ಮೊಬೈಲ್ ವಿಡಿಯೋ ಕಾಲ್ ಮುಖಾಂತರ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾತನಾಡಿದ್ದು, ಎಲ್ಲ ಪ್ರಕರಣಗಳು ಬೆಳಕಿಗೆ ಬಂದ ನಂತರ ನಟ ದರ್ಶನ್ ಅನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಇದೀಗ ಜಾಮೀನು ಸಿಕ್ಕಿದೆ, ಜಾಮೀನು ಮುಖಾಂತರ ಹೊರಗಿದ್ದಾರೆ. ಇದೀಗ 17ನೇ ತಾರೀಕಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಇವರನ್ನು ಕಳಿಸಿದ್ದಾರೆ.